ಮತ್ತು ಪಾಲಕರೇ ಮತ್ತು ತರಬೇತಿದಾರರೇ, ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಬೇಸಿಗೆ ತರಬೇತಿ ಶಿಬಿರದಲ್ಲಿ 4 ಮತ್ತು 5, 6, 7ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಬೇಸಿಗೆ ತರಬೇತಿಯ ವಿದ್ಯಾರ್ಥಿಗಳಿಗೆ ಬೇಸಿಕ್ ಫೌಂಡೇಶನ್ ಬುಕ್ಸ್ ಅಂತ ಬರ್ತದೆ. ಬೇಸಿಕ್ ಶಿಬಿರದ ವಿದ್ಯಾರ್ಥಿಗಳಿಗೆ ಈ ಪುಸ್ತಕವು ನಂಬರ್ 1 ಪುಸ್ತಕ ಅಂತ ಹೇಳ್ಬೋದು. ಈ ಬೇಸಿಕ್ ಫೌಂಡೇಶನ್ ಬುಕ್ನಲ್ಲಿ ಕನ್ನಡ, ಗಣಿತ, ಇಂಗ್ಲಿಷು, ಜನರಲ್ ನಾಲೆಜ್ ಸಂಬಂಧಪಟ್ಟಿರುವಂತಹ ಎಲ್ಲ ವಿಷಯಗಳು ಒಂದೇ ಪುಸ್ತಕದ ಸೂರಿನಡಿ ತಯಾರಾಗಿದೆ. ಈ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಬೇಸಿಕ್ ವರ್ಕ್ ಬುಕ್ ಏನಿದೆಯಲ್ಲ, ಈ ಬೇಸಿಕ್ ಫೌಂಡೇಶನ್ ಬುಕ್ ಇದೆಯಲ್ಲ, ಈ ಪುಸ್ತಕವು ಇದೇ 2027ರಲ್ಲಿ ರಿವಾಜ್ ಎಡಿಷನ್ ಆಗಿ ತಯಾರಾಗಿದೆ. ದಯವಿಟ್ಟು ಈ ತರಬೇತಿಯಲ್ಲಿ ವಿನಂತಿ, ಬೇಸಿಗೆ ಶಿಬಿರ ನಡೆಸಿರುವಂತಹ ಎಲ್ಲ ತರಬೇತಿದಾರರು ಈ ಬೇಸಿಕ್ ಫೌಂಡೇಶನ್ ಬುಕ್ಸ್ ಅನ್ನ 3ನೇ ತರಗತಿ, 4, 5, 6 ಮತ್ತು 7ನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಪುಸ್ತಕವು ಸಹಾಯವಾಗ್ತಾ ಇದೆ. ಈ ಒಂದು ಫೌಂಡೇಶನ್ ವರ್ಕ್ ಬುಕ್ ನಲ್ಲಿ, ಈ ಬೇಸಿಕ್ ಫೌಂಡೇಶನ್ ನಲ್ಲಿ ಒಟ್ಟು ನಿಮಗೆ ಬೇಸಿಕ್ ಕನ್ನಡ ಪ್ಲಸ್ ಕನ್ನಡ ವ್ಯಾಕರಣ ಪ್ಲಸ್ ಪ್ರಬಂಧಗಳು ಮತ್ತು 50 ಗದ್ಯ ಭಾಗಗಳು ಈ ಒಂದು ಬೇಸಿಕ್ ಫೌಂಡೇಶನ್ ನಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಹೋಗುತ್ತೆ. ಇಂಗ್ಲಿಷ್ ವಿಭಾಗದಲ್ಲಿ ಬಂದಾಗ ಬೇಸಿಕ್ ಇಂಗ್ಲಿಷ್ ಇರ್ಬೋದು, ಪ್ಲಸ್ ಗ್ರಾಮರ್ ಇರ್ಬೋದು, ಎಸ್ಸೆ ಇರ್ಬೋದು, ಪ್ಲಸ್ 50 ಪ್ಯಾಸೇಜ್ಗಳನ್ನ ಇಂಗ್ಲಿಷ್ ಅಲ್ಲಿ ಕೂಡ ಕೊಡುವಂತ ವ್ಯವಸ್ಥೆ ಮಾಡಿದೆ. ಅದರ ಜೊತೆಗೆ ಗಣಿತ ವಿಷಯದಲ್ಲಿ ಬಂದಾಗ ಬೇಸಿಕ್ ಗಣಿತ ಪ್ಲಸ್ ಸೂತ್ರಗಳು, ಪ್ರತಿ ಅಧ್ಯಾಯದ ಮೇಲೆ ವಿವರಣೆಯನ್ನು ಹೊಂದಿರುವಂತಹ ಲೆಕ್ಕಗಳನ್ನು ಕೊಡ್ತೀವಿ. ಲಾಸ್ಟ್ ಕೊನೆಯದಾಗಿ ಜನರಲ್ ನಾಲೆಜ್ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಮಕ್ಕಳಿಗೆ ಉಪಯೋಗ ಆಗುವಂಗೆ ಜೊತೆಗೆ ಪ್ರಶ್ನೆ ಪತ್ರಿಕೆಗಳು ಪ್ಲಸ್ ನಿಮಗೆ IQ ಪ್ಲಸ್ ಹಿಂದಿಯನ್ನ ಈ ಒಂದು ಫೌಂಡೇಶನ್ ದಲ್ಲಿ ಕೊಡ್ತಿದೆ. ದಯವಿಟ್ಟು ತರಬೇತಿದಾರರಲ್ಲಿ ಮತ್ತು ಶಿಕ್ಷಣ ಪ್ರೇಮಿಗಳಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ, ಈ ಬೇಸಿಕ್ ಫೌಂಡೇಶನ್ ವರ್ಕ್ ಬುಕ್ ಇದೆಯಲ್ಲ, ನಿಮ್ಮ ಮಕ್ಕಳಿಗೆ ಈಜಿಯಿಂದ ಸರಳತೆಯಿಂದ ಕಠಿಣತೆ ಬಡಿದೆ ಸರಳ ವಿಧಾನದ ಮುಖಾಂತರ ನಿಮ್ಮ ಮಕ್ಕಳಿಗೆ ಅರ್ಥ ಮಾಡಿಸಿಕೊಳ್ಳಲು ಸಾಕಷ್ಟು ಪ್ರಾಕ್ಟೀಸ್ ಪ್ರಶ್ನೆಗಳನ್ನ ಏನ್ ಮಾಡ್ತಾ ಇದೀವಿ, ಈ ಬೇಸಿಕ್ ವರ್ಕ್ ಬುಕ್ ಸಿಗ್ತಾ ಇದೆ. ಹಾಗಾದ್ರೆ ಈ ಫೌಂಡೇಶನ್ ವರ್ಕ್ ಬುಕ್ ಅನ್ನು ನೀವು ಇವಾಗಲೇ ಅದನ್ನು ಪರ್ಚೇಸ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಪ್ರತಿದಿನ ನೀವು ವರ್ಕ್ ಮಾಡಿದ್ದೇ ಕರೆಯಾದ್ರೆ ನಿಮ್ಮ ಮಕ್ಕಳು ಈ ಕನ್ನಡ, ಗಣಿತ, ಇಂಗ್ಲಿಷ್ ವಿಷಯಗಳಲ್ಲಿ ಈಸಿಯಾಗಿ ಸರಳವಾಗಿ ಅವರಿಗೆ ಓದಲಿಕ್ಕೆ ಬರಲಿಕ್ಕೆ, ಗಣಿತವನ್ನು ಸ್ಪೀಡ್ ಆಗಿ ಬಿಡಿಸಲಿಕ್ಕೆ ಈ ಫೌಂಡೇಶನ್ ಬುಕ್ಸ್ ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಈ ಫೌಂಡೇಶನ್ ವರ್ಕ್ ಬುಕ್ ನಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಾಗ ಒಟ್ಟು ಎಷ್ಟು ಇವು ಅಧ್ಯಾಯಗಳನ್ನ ಕೊಟ್ಟಿದ್ದೇವೆ ಅಂತ ನೋಡೋಣ. ಬೇಸಿಕ್ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಮೂಲಾಂಶಗಳ ಬಗ್ಗೆ ನಿಮಗೆ ಪರ್ಫೆಕ್ಟ್ ಆಗಿ ಕೊಟ್ಟಿದ್ದೇವೆ. ಅದರ ಜೊತೆಗೆ ಕನ್ನಡ ಬಳ್ಳಿಗಳು ಕೂಡ ಇದ್ದೇವೆ. ಕನ್ನಡ ಶಬ್ದಗಳು ನಿಮಗೆ 2 ಅಕ್ಷರ, 3 ಅಕ್ಷರ, 4 ಅಕ್ಷರ, 5 ಅಕ್ಷರ ಪದಗಳನ್ನ ಮಕ್ಕಳು ಯಾವ ರೀತಿ ಬರಿಬೇಕು, ಯಾವ ರೀತಿ ಓದಬೇಕು ಅನ್ನೋದನ್ನ ಈಸಿಯಾಗಿ ನಿಮಗೆ 1000ಕ್ಕಿಂತ ಹೆಚ್ಚು ಇಲ್ಲಿ ಶಬ್ದಗಳನ್ನ ಕೊಟ್ಟಿದ್ದೇವೆ. ಯಾವಾಗ ನಿಮ್ಮ ಮಕ್ಕಳು ಪರ್ಫೆಕ್ಟ್ ಆಗಿ ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಕಲಿತ್ರೋ ಅವ ನೆಕ್ಸ್ಟ್ ಮಕ್ಕಳು ಗಾದೆ ಮಾತನ್ನು ಯಾವ ರೀತಿ ಓದಬೇಕು, ಗಾದೆ ಮಾತನ್ನು ಯಾವ ರೀತಿ ಬರಿಬೇಕಂತ ತೋರಿಸ್ಕೊಟ್ಟಿದ್ದೀವಿ. ಅದೇ ತರ ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ಒಂದೇ ಪದ ಕೊಡಿರಿ, ವಚನಗಳು, ಲಿಂಗಗಳು, ಒಗಟಗಳು, ಅದರ ಜೊತೆಗೆ ಪ್ರಾಸ ಪದಗಳು, ಜೋಡಿ ನುಡಿಗಳು, ಪ್ರಬಂಧಗಳನ್ನು ಕೂಡ ಕೊಟ್ಟಿದ್ದೀವಿ. ನಿಮ್ಮ ಮಕ್ಕಳು ಈ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಇಷ್ಟು ಅಧ್ಯಾಯಗಳನ್ನ ನಿಮ್ಮ ಮಕ್ಕಳು ಪರ್ಫೆಕ್ಟ್ ಆಗಿ ಓದ್ಬಿಟ್ರೆ ಸಾಕು, ಪ್ರತಿದಿನ ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಾಕು, ಕನ್ನಡವನ್ನ ನಿರರ್ಗಳವಾಗಿ ಓದುವುದನ್ನು ಮತ್ತು ಬರೆಯುವುದನ್ನು ಮಕ್ಕಳು ಮಾಡ್ತಾ ಹೋಗ್ತಾರೆ. ಯಾವಾಗ ನಿಮ್ಮ ಮಕ್ಕಳು ಇಷ್ಟು ಅಧ್ಯಾಯವನ್ನು ಪರ್ಫೆಕ್ಟ್ ಆಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಬಂತು ಅಂದ್ರೆ ನಿಮ್ಮ ಮಕ್ಕಳಿಗೆ 50 ಗದ್ಯ ಭಾಗಗಳನ್ನು ಕೊಟ್ಟಿದೆ. 3ನೇ ತರಗತಿ ಮತ್ತು 4ನೇ ತರಗತಿ ಇದ್ದಾಗಲೇ ಮಕ್ಕಳು ಈ ತರ ಎಲ್ಲಾ ಕನ್ನಡ ಬಗ್ಗೆ ತಿಳಿದುಕೊಂಡು ಗದ್ಯ ಭಾಗವನ್ನ ಇವು ಸರಿಯಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ಇವೆಲ್ಲಾ ಪ್ರಶ್ನೆ ಮಕ್ಕಳು ಉತ್ತರಿಸ್ತಾ ಇದ್ದಾರಪ್ಪ ಅಂದ್ರೆ ನಿಮ್ಮ ಮಕ್ಕಳು ಸೈನಿಕ ಶಾಲೆ, ನವೋದಯ ಶಾಲೆ, ಮುರಾರ್ಜಿ ಶಾಲೆ, ಆದರ್ಶ ಶಾಲೆಗಳಲ್ಲಿ ಅತಿ ಹೆಚ್ಚು ಕನ್ನಡ ವಿಷಯದಲ್ಲಿ ಅಂಕವನ್ನು ಪಡೆದುಕೊಳ್ಳಕ್ಕೆ ನಮ್ಮ ಈ ಬೇಸಿಕ್ ಫೌಂಡೇಶನ್ ನಿಮಗೆಲ್ಲರಿಗೂ ಸಹಾಯವಾಗ್ತಾ ಇದೆ. ಅದನ್ನು ದಯವಿಟ್ಟು ತರಬೇತಿದಾರರಲ್ಲಿ ಮತ್ತು ಮುಖ್ಯ ಗುರುಗಳಲ್ಲಿ ಮತ್ತು ಪಾಲಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ನಿಮ್ಮ ಮಕ್ಕಳು ಕನ್ನಡದಲ್ಲಿ ಹಿಂದೆ ಬಿದ್ದಿದ್ದಾರೆ, ನಮ್ಮ ಮಕ್ಕಳು
ಮಾತೃಭಾಷೆ ಕನ್ನಡ, ಕನ್ನಡ ನಾಡಿನಲ್ಲಿ ಇದ್ದುಕೊಂಡು ನಮ್ಮ ಮಕ್ಕಳಿಗೆ ಎಷ್ಟೋ ಮಕ್ಕಳಿಗೆ ಕನ್ನಡ ಬರೋದಿಲ್ಲ. ಆದ್ದರಿಂದ ನಿಮ್ಮ ಮಕ್ಕಳು ಕನ್ನಡವನ್ನು ಸರಳವಾಗಿ ಸರಾಗವಾಗಿ ಓದಲು ಬರಲು ಈ ಒಂದು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶದ ಫೌಂಡೇಶನ್ ವರ್ಕ್ ಬುಕ್ ನಿಮ್ಗೆಲ್ಲರೂ ಸಹಾಯವಾಗ್ತಾ ಇದೆ. ಅದರ ಜೊತೆಗೆ ನೆಕ್ಸ್ಟ್ ಬರ್ತಾ ಇದೆ ಬೇಸಿಕ್ ಫೌಂಡೇಶನ್ ವರ್ಕ್ ಬುಕ್ ಅಲ್ಲಿ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಫಾಬೆಟ್ಸ್ ಇರಬಹುದು, ಫೋನಿಕ್ ಡ್ರಿಲ್ ಇರಬಹುದು, ಬಾಡಿ ಪಾರ್ಟ್ಸ್, ಬರ್ಡ್ಸ್, ಆನಿಮಲ್, ಫ್ಲವರ್ಸ್, ಇನ್ಸೆಕ್ಟ್ಸ್ ಅಂಡ್ ವೆಜಿಟೇಬಲ್ಸ್, ಫ್ರೂಟ್ಸ್, ಸ್ಪೈಸಸ್, ಗ್ರೈನ್ಸ್, ಪ್ರೊಫೆಷನ್ಸ್ ಅಂಡ್ ಬಿಸಿನೆಸ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಟೂಲ್ಸ್, ಕಿಚನ್ಸ್, ಹೋಮೋಫೋನಸ್ ಅಂಡ್ ಹೋಮೋನಿಮಸ್. ನಮ್ಮ ಮಕ್ಕಳು ಬರೀ ಕನ್ನಡ ವಿಷಯದಲ್ಲಿ ಬಲ್ಲವರಲ್ಲ, ಕನ್ನಡ ವಿಷಯದ ಜೊತೆಗೆ ಇಂಗ್ಲಿಷ್ ವಿಷಯನೂ ಕೂಡ ಬಲ್ಲವರಾಗಬೇಕು. ಅದೇ ತರ ನಮ್ಮ ಬೇಸಿಕ್ ಫೌಂಡೇಶನ್ ದಲ್ಲಿ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಅಧ್ಯಾಯಗಳನ್ನು ಕೊಟ್ಟಿದೆ. ಇಲ್ಲಿನೂ ಕೂಡ ನಿಮ್ಮ ಮಕ್ಕಳಿಗೆ 1,000ಕ್ಕಿಂತ ಹೆಚ್ಚು ಶಬ್ದಗಳು ಸಂಗ್ರಹವಾಗ್ತವೆ. ವಿದ್ಯಾರ್ಥಿಗಳು ಇಂಗ್ಲಿಷ್ ಓದುವುದನ್ನು ಕಲಿತಾರೆ, ಇಂಗ್ಲಿಷ್ ಅರ್ಥ ಮಾಡಿಕೊಂಡು ಕಲಿತಾರೆ. ಇಂಗ್ಲಿಷ್ ಅಲ್ಲಿ ವೊಕ್ಯಾಬ್ಯುಲರಿ ಹೆಚ್ಚು ಮಾಡಲಿಕ್ಕೆ ನಮ್ಮ ಬೇಸಿಕ್ ಫೌಂಡೇಶನ್ ಇಂಗ್ಲಿಷ್ ವಿಭಾಗಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಅಧ್ಯಾಯಗಳು ನಿಮಗೆ ಈ ಫೌಂಡೇಶನ್ ವರ್ಕ್ ಸಿಗ್ತವೆ. ಬರೀ ಇಷ್ಟೇ ಇಂಗ್ಲಿಷ್ ವಿಷಯ ಅಲ್ಲ, ಇದರ ಜೊತೆಗೆ ಮಾಸ್ಟರ್ ಸ್ಪೆಲ್ಲಿಂಗ್ ಟೆಸ್ಟ್ ಅಂತ ಬರುತ್ತೆ. ಇದರಲ್ಲಿ ಮಕ್ಕಳಿಗೆ ಸರಳತೆಯಿಂದ ಇಂಗ್ಲಿಷ್ ಯಾವ ರೀತಿ ಓದಬೇಕು, ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಾವು ಇಲ್ಲೇನು ಕೊಟ್ಟಿದ್ದೇವೆ, ಮಕ್ಕಳಿಗೆ ಮಾಸ್ಟರ್ ಸ್ಪೆಲ್ಲಿಂಗ್ ವರ್ಡ್ ಅಂತ 500ಕ್ಕಿಂತ ಹೆಚ್ಚು ವರ್ಡ್ ಕೊಟ್ಟಿದ್ದೇವೆ. ಪ್ರತಿ ದಿನ ಬಳಕೆಯ ಶಬ್ದಗಳು ಇರ್ತವೆ. ಆ ಶಬ್ದಗಳ ಬಗ್ಗೆ ತಿಳಿದುಕೊಂಡ್ರೆ ಮಕ್ಕಳು ಇಂಗ್ಲಿಷ್ ಅನ್ನು ಕೂಡ ಈಸಿಯಾಗಿ ಕಲಿಯಕ್ಕೆ ನಮ್ಮ ಈ ಫೌಂಡೇಶನ್ ಬುಕ್ಸ್ ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ಮಿನಿ ಸೆಂಟೆನ್ಸ್, ರೆಡಲ್ಸ್, ವರ್ಡ್ ಚಾರ್ಟ್, ಅಪೋಸಿಟ್ ವರ್ಡ್, ಸಿಮಿಲರ್ ವರ್ಡ್ಸ್, ದ ನಂಬರ್, ಜೆಂಡರ್, ಆರ್ಟಿಕಲ್, ಸೈಲೆಂಟ್ ಲೆಟರ್. ನಿಮ್ಮ ಮಕ್ಕಳು ಈ ಬೇಸಿಗೆ ತರಬೇತಿ ಶಿಬಿರದಲ್ಲಿ ಇಂಗ್ಲಿಷ್ ಅನ್ನ ಇದನ್ನೆಲ್ಲ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಪರ್ಫೆಕ್ಟ್ ಆಗಲಿಕ್ಕೆ ಈ ನಮ್ಮ ಬೇಸಿಕ್ ವರ್ಕ್ ನಿಮಗೆ ಸಹಾಯವಾಗ್ತಾ ಹೋಗುತ್ತೆ. ಮಕ್ಕಳು ಪ್ರತಿದಿನ ಕನ್ನಡ ವಿಷಯವನ್ನು ಅಷ್ಟೇ ಓದಬೇಕು, ಇಂಗ್ಲಿಷ್ ವಿಷಯವನ್ನು ಪ್ರತಿದಿನ 2 ರಿಂದ 3 ತಾಸು ಈ ಇಂಗ್ಲಿಷನ್ನು ಕೂಡ ಓದ್ಕೊಂಡ್ರೆ ಇಂಗ್ಲಿಷ್ ಮಾಧ್ಯಮದ ಮಕ್ಕಳು ಕೂಡ ಈಜಿ ಇಂಗ್ಲಿಷ್ ಕಲಿಯಕ್ಕೆ ಸಾಧ್ಯ ಆಗುತ್ತೆ. ಕನ್ನಡ ಮಾಧ್ಯಮದ ಮಕ್ಕಳು ಕೂಡ ಕನ್ನಡ ಇಂಗ್ಲಿಷ್ ಈಜಿ ಕಲಿಯಕ್ಕೆ ಸಾಧ್ಯ ಆಗುತ್ತೆ. ಇಂಗ್ಲಿಷ್ ಮಾಧ್ಯಮದ ಮಕ್ಕಳು ಕನ್ನಡವನ್ನು ಈಜಿ ಕಲಿಬಹುದು. ಕನ್ನಡ ಮೀಡಿಯಂ ಮಕ್ಕಳು ಇಂಗ್ಲಿಷ್ ಅನ್ನು ಈಜಿ ಕಲಿಯಕ್ಕೆ ನಮ್ಮ ಈ ಬೇಸಿಕ್ ಫೌಂಡೇಶನ್ ವರ್ಕ್ ನಿಮಗೆಲ್ಲ ಸಹಾಯವಾಗ್ತದೆ. ಅದರ ಜೊತೆಗೆ ನಿಮಗೆ ರೈಮಿಂಗ್ ವರ್ಡ್ಸ್ ಕೊಟ್ಟಿದ್ದೀವಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಕೊಟ್ಟಿದ್ದೀವಿ, ಜಂಬಲ್ ಲೆಟರ್, ಗ್ರೂಪ್ ಅಂಡ್ ಕಲೆಕ್ಷನ್, ಪಾರ್ಟ್ಸ್ ಆಫ್ ಸ್ಪೀಚ್, ಪ್ರವರ್ಬ್ಸ್, WH ಕ್ವೆಶ್ಚನ್, ಯೂಸಸ್ ಆಫ್ ಲಿಂಕಿಂಗ್ ವರ್ಡ್, ಎಸ್ಸೆ, ಕಾಂಪ್ರಿಹೆನ್ಷನ್. 50 ಕಾಂಪ್ರಿಹೆನ್ಷನ್ ಕೊಟ್ಟಿದ್ದೀವಿ ಪ್ಯಾಸೇಜ್ಗಳು. ನಿಮ್ಮ ಮಕ್ಕಳು ಯಾವಾಗ ಇಂಗ್ಲಿಷ್ ಅನ್ನು ಓದಲು ಬರೆಯಲು ಪರ್ಫೆಕ್ಟ್ ಆಗಲು, ಗ್ರಾಮರ್ ಬಗ್ಗೆ ಪರಿಪೂರ್ಣವಾಗಿ ತಿಳಿದುಕೊಂಡ್ರು, ಆವಾಗ ನಿಮ್ಮ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದ ಮಕ್ಕಳಿಗೆ ಕೂಡ 50 ಪ್ಯಾಸೇಜ್ಗಳನ್ನು ಕೂಡ ವ್ಯವಸ್ಥೆ ಮಾಡಿದೆ. ಆದ್ರಿಂದ ದಯವಿಟ್ಟು ಇಂಗ್ಲಿಷ್ ಅನ್ನು ನೀವೆಲ್ಲ ನೆಗ್ಲೆಕ್ಟ್ ಮಾಡಲಿಕ್ಕಿಲ್ಲ. ನಾವು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀವಿ, ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀವಿ, ನಾವೆಲ್ಲ ಹಳ್ಳಿ ಕಾಡಿನ ಮಕ್ಕಳು ಅಂತ ಅನ್ಕೊಂಡು ಇಂಗ್ಲಿಷ್ ಅನ್ನು ನೀವು ಭಯಗೊಳ್ಳಕ್ಕೆ ಹೋಗಬೇಡಿ. ಈ ಫೌಂಡೇಶನ್ ಬುಕ್ ಅನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಇಂಗ್ಲಿಷು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಪಾಲಕರು, ತರಬೇತುದಾರರು ಒಟ್ಟು ನಮ್ಮ ಒಂದು ಬೇಸಿಕ್ ಫೌಂಡೇಶನ್ಗಳಲ್ಲಿ ನಿಮಗೆ ಇಂಗ್ಲಿಷ್ ಅಧ್ಯಯನದ ಮೇಲೆ ಇಷ್ಟೆಲ್ಲ ಟಾಪಿಕ್ ಕೊಟ್ಟಿದ್ದೀವಿ. ಈ ಟಾಪಿಕ್ ಅನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಅದರ ಜೊತೆಗೆ ನೀವು 18 ಪ್ರಾಕ್ಟೀಸ್ ವರ್ಕ್ಶೀಟ್ಗಳನ್ನು ಕೊಟ್ಟಿದ್ದೀವಿ. ನಿಮ್ಮ ಮಕ್ಕಳಿಗೆ ಇಂಗ್ಲಿಷ್ ಅಂತ ಭಯನೇ ಇಲ್ಲ. ಬೇಕಾದಂಥ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು, ನವೋದಯ, ಸೈನಿಕ ಶಾಲೆ, ಮುರಾರ್ ಶಾಲೆ, ಆದರ್ಶ ಶಾಲೆಗಳು ಕೂಡ ನಿಮ್ಮ ಮಕ್ಕಳು ಇಂಗ್ಲಿಷಲ್ಲಿ ಕೂಡ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಕ್ಕೆ ನಮ್ಮ ಈ ಬೇಸಿಕ್ ಫೌಂಡೇಶನ್ ವರ್ಕ್ ನಿಮಗೆಲ್ಲ ಹೆಲ್ಪ್ ಆಗ್ತದೆ ಸಾಧ್ಯ. ದಯವಿಟ್ಟು ಈಗಲೇ ಆ ಒಂದು ಫೌಂಡೇಶನ್ ವರ್ಕ್ ಬುಕ್ ಅನ್ನ ಪ್ರಾಕ್ಟೀಸ್ ಮಾಡಿಸ್ಕೊಳ್ಳಿ, ಪರ್ಚೇಸ್ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳು ಪ್ರಾಕ್ಟೀಸ್ ಮಾಡಿದ್ರೆ ಇಂಗ್ಲಿಷನ್ನು ಕೂಡ ಈಜಿಯಾಗಿ ಕಲಿಯಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅದೇ ತರ ಕನ್ನಡ ವಿಷಯ ಮುಗಿತು, ಇಂಗ್ಲಿಷ್ ವಿಷಯ ಮುಗಿತು. ನೆಕ್ಸ್ಟ್ ಬರ್ತಾ ಇದೆ ನಮ್ಮ ಬೇಸಿಕ್ ಫೌಂಡೇಶನ್ ವರ್ಕ್ದಲ್ಲಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತಹ ಅಧ್ಯಾಯಗಳು. ಇದರಲ್ಲಿನೂ ಕೂಡ ಮಕ್ಕಳು ಸಾಕಷ್ಟು ವಿಷಯಗಳನ್ನ ಸರಳತೆಯಿಂದ ಕಠಿಣತೆ ಕಡೆಗೆ ನಾನ್ ವರ್ಬಲ್ ಪ್ರಾಕ್ಟೀಸ್ ಕೊಟ್ಟಿದೆ. ಗಣಿತವನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ನಿಮ್ಮ ಮಕ್ಕಳು ಪರ್ಫೆಕ್ಟ್ ಆಗಲಿಕ್ಕೆ ಈ ಪುಸ್ತಕ ಸಾಧ್ಯತೆ ಇದೆ. ಈ ಗಣಿತಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಾಗ ಗಣಿತದಲ್ಲಿ ಒಟ್ಟು ಅಧ್ಯಾಯಗಳನ್ನು ನೋಡ್ಕೊಳ್ಳಿ. ನಂಬರ್ಸ್ ಬಗ್ಗೆ ಕೊಟ್ಟಿದ್ದೀವಿ, ನಂಬರ್ ಸಿಸ್ಟಮ್ ಬಗ್ಗೆ ಇದೆ, ಬಿಗ್ಗೆಸ್ಟ್ ಅಂಡ್ ಸ್ಮಾಲೆಸ್ಟ್ ನಂಬರ್ ಇದೆ, ಆಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸಿಂಪ್ಲಿಫಿಕೇಶನ್, ಅಪ್ರಾಕ್ಸಿಮೇಷನ್, ರೋಮನ್ ನಂಬರ್ಸ್. ಪ್ರತಿ ಅಧ್ಯಾಯದ ಮೇಲೆ 500ಕ್ಕೂ ಹೆಚ್ಚು ಸಮಸ್ಯೆಗಳು ನಿಮಗೆ ಈ ಪುಸ್ತಕದಲ್ಲಿ ಸಿಗ್ತವೆ. ಪ್ರತಿದಿನ ಮಕ್ಕಳು ಪ್ರತಿ ಅಧ್ಯಾಯದ ಮೇಲೆ
ಪ್ರತಿದಿನ ಗಣಿತವನ್ನ ಪ್ರಾಕ್ಟೀಸ್ ಮಾಡಿದ್ರೆ ಗಣಿತದಷ್ಟು ಸುಲಭ ಯಾವ ವಿಷಯವೂ ಅಲ್ಲ ಅಂತ ನಿಮ್ಮ ಮಕ್ಕಳೇ ಹೇಳ್ಕೊಳ್ತಾರೆ. ಆದ್ದರಿಂದ ನಮ್ಮ ಬೇಸಿಕ್ ಫೌಂಡೇಶನ್ ವರ್ಕ್ನಲ್ಲಿ ಗಣಿತ ವಿಷಯವನ್ನ ಕೂಡ ಮಕ್ಕಳು ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಲಿಕ್ಕೆ ಸಾಕಷ್ಟು ಪ್ರಾಬ್ಲಮ್ಗಳನ್ನು ಕೊಡ್ತಾರೆ. ಈಸಿಯಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಈ ಗಣಿತ ವಿಷಯದ ಬಗ್ಗೆ ಭಯವನ್ನು ಹೋಗಲಾಡಿಸಲು ನಮ್ಮ ಬೇಸಿಕ್ ಫೌಂಡೇಶನ್ ವರ್ಕ್ ಕೂಡ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಅದೇ ತರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಟೆಸ್ಟ್ ಆಫ್ ಡಿವಿಜಿಬಿಲಿಟಿ, ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್, LCM, HCF, ಫ್ರಾಕ್ಷನ್ಸ್, ಡೆಸಿಮಲ್ಸ್, ಮೆಜರ್ಮೆಂಟ್, ಪರ್ಸೆಂಟೇಜ್, ಸ್ಪೀಡ್, ಟೈಮ್, ಡಿಸ್ಟನ್ಸ್, ಅದರ ಜೊತೆಗೆ ಪ್ರಾಫಿಟ್ ಅಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಎಲ್ಲ ನಾನ್ ವರ್ಬಲ್ ಪ್ರಾಬ್ಲಮ್ ಇದ್ದಾವೆ. ಪ್ರತಿ ಅಧ್ಯಾಯಗಳ ಮೇಲೆ ಒಂದಿಷ್ಟು ಆಗ್ತಾಲಕ್ಕೆ ಸಾಲ್ವ್ ಕೂಡ ಮಾಡಿಕೊಟ್ಟಿದ್ದೀವಿ. ಅದೇ ತರ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರತಿ ಅಧ್ಯಾಯಗಳ ಮೇಲೆ 500ಕ್ಕಿಂತ ಹೆಚ್ಚು ಪ್ರಾಬ್ಲಮ್ ಕೊಟ್ಟಿದ್ದೀವಿ. ನಿಮ್ಮ ಮಕ್ಕಳು ಎಷ್ಟೆಲ್ಲ ಪ್ರಾಬ್ಲಮ್ ಬಿಡಿಸ್ಬಿಟ್ರೆ ಗಣಿತ ವಿಷಯನೂ ಕೂಡ ಒಂದು ಸರಳವಾದ ವಿಷಯ ಅಂತ ನಿಮ್ಮ ಮಕ್ಕಳು ಕೂಡ ಕಾನ್ಫಿಡೆನ್ಸ್ ಆಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿ ತಮ್ಮ ತರಗತಿಯಲ್ಲಿ ಗಣಿತದಲ್ಲೇ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಕ್ಕೆ ನಮ್ಮ ಬೇಸಿಕ್ ಫೌಂಡೇಶನ್ ಈ ವರ್ಕ್ ಬುಕ್ ನಿಮ್ಮ ಮಕ್ಕಳಿಗೆಲ್ಲ ಹೆಲ್ಪ್ಫುಲ್ ಆಗಕ್ಕೆ ಸಾಧ್ಯತೆ. ಗಣಿತ ವಿಷಯಗಳಲ್ಲಿ ನಿಮಗೆ ಸಾಕಷ್ಟು ವಿಷಯಗಳನ್ನ ನಾವು ಟಾಪಿಕ್ ಕೊಟ್ಟಿದ್ದೇವೆ ಪ್ರಾಕ್ಟೀಸ್ ಮಾಡಲಿಕ್ಕೆ. ಅದೇ ತರ ಗಣಿತದ ಇನ್ನೊಂದು ಟಾಪಿಕ್ ಇರುವಂತಹ ಅವರೇಜ್ ಇರ್ಬೋದು, ಏರಿಯಾ ಅಂಡ್ ಪೆರಿಮೀಟರ್, ಬೇಸಿಕ್ ಜಾಮಿಟ್ರಿ, ಆಂಗಲ್ಸ್, ಟ್ರಯಾಂಗಲ್ಸ್, ಸರ್ಕಲ್ಸ್, ಎಲ್ಲ ಈ ಅಧ್ಯಾಯಗಳು ಮಕ್ಕಳಿಗೆ 3ನೇ ತರಗತಿ 4ನೇ ತರಗತಿಯಲ್ಲಿ ನಿಮ್ಮ ಮಕ್ಕಳು 5ನೇ ತರಗತಿಯಲ್ಲಿ ತಿಳಿದುಕೊಂಡಿದ್ರೆ ನಿಮ್ಮ ಮಕ್ಕಳು ಗಣಿತವನ್ನು ತುಂಬಾ ಇಷ್ಟಪಡ್ತಾರೆ. ಗಣಿತ ವಿಷಯದ ಬಗ್ಗೆ ಭಯ ಹೋಗಲಾಡುತ್ತೆ. ನಿಮ್ಗಳು ಗಣಿತವಂದ್ರೆ ಅವರಿಗೆ ಫೇವರೇಟ್ ಸಬ್ಜೆಕ್ಟ್ ಆಗಲಿಕ್ಕೆ ಈ ಒಂದು ಫೌಂಡೇಶನ್ ವರ್ಕ್ ನಿಮಗೆಲ್ಲ ಹೆಲ್ಪ್ ಆಗಲಿಕ್ಕೆ ಸಾಧ್ಯ. ದಯವಿಟ್ಟು 3, 4, 5, 6, 7ನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಈ ಫೌಂಡೇಶನ್ ವರ್ಕ್ ಬುಕ್ ಅನ್ನು ನೀವು ಉಪಯೋಗಿಸಬಹುದು ಅಂತ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಆಲ್ ಪ್ರಾಬ್ಲಮ್ಸ್ ವಿತ್ ಡಿಟೈಲ್ ಎಕ್ಸ್ಪ್ಲನೇಷನ್ ಎಕ್ಸಾಂಪಲ್ ಕೂಡ ಪ್ರತಿ ಅಧ್ಯಾಯಗಳ ಮೇಲೆ ನಿಮಗೆ ಸಾಲ್ವ್ ಕೊಟ್ಟಿದ್ದೀವಿ. ಆ ಸಾಲ್ವ್ ಅನ್ನು ಮಕ್ಕಳು ಸರಿಯಾಗಿ ತಿಳಿಸ್ರಿ. ನೆಕ್ಸ್ಟ್ ಕೊಟ್ಟಿರುವಂತಹ ಪ್ರಾಬ್ಲಮ್ಗಳನ್ನ ಮಕ್ಕಳಿಗೆ ಮಾಡಲಿಕ್ಕೆ ಕೊಡಬೇಕು. ಯಾವಾಗ ನಿಮ್ಮ ಮಕ್ಕಳು ಎಲ್ಲ ಪ್ರಾಬ್ಲಮ್ಸ್ಗಳನ್ನ ರೀತಿ ಸಹಿತಗೊಳಿಸ್ತಾರೋ ನಿಮ್ಮ ಮಕ್ಕಳಿಗೆ ಗಣಿತನೂ ಕೂಡ ಪರ್ಫೆಕ್ಟ್ ಆಗಲಿಕ್ಕೆ ನಮ್ಮ ಫೌಂಡೇಶನ್ ಪುಸ್ತಕ ನಿಮಗೆಲ್ಲ ಹೆಲ್ಪ್ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ತರ ನಮ್ಮ ಬೇಸಿಕ್ ಫೌಂಡೇಶನ್ ಅನ್ನ ಉಪಯೋಗಿಸಿಕೊಂಡು ಪ್ರತಿ ವರ್ಷವೂ ಈ ತರಬೇತಿ ಕೇಂದ್ರಗಳಲ್ಲಿ, ಟ್ಯೂಷನ್ ಕ್ಲಾಸಸ್ಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಆ ಮಕ್ಕಳು ಫೌಂಡೇಶನ್ ಬುಕ್ ಅನ್ನು ಉಪಯೋಗಿಸಿಕೊಂಡು ಇವತ್ತು ಕನ್ನಡ, ಇಂಗ್ಲಿಷು, ಗಣಿತವನ್ನ ಅತಿ ಸರಳವಾದ ವಿಷಯ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಪಾಲಕರು ಮತ್ತು ನಮ್ಮ ತರಬೇತುದಾರರು ಮತ್ತು ನಿಮ್ಮ ಶಿಕ್ಷಕರಿಗೆ ವಿನಂತಿಸಿಕೊಳ್ತಾ ಇದ್ದೀನಿ, ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಬೇಸಿಕ್ ಫೌಂಡೇಶನ್ ಬುಕ್ಸ್ ಅನ್ನು ಈಗಲೇ ತರಿಸಿಕೊಳ್ಳಿ. ಇವತ್ತಿನಿಂದಲೇ ನಿಮ್ಮ ಈ ವರ್ಕ್ ಅನ್ನು ಪ್ರಾರಂಭಿಸಿ. ನಿಮ್ಮ ಮಕ್ಕಳು ಎಲ್ಲ ವಿಷಯಗಳಲ್ಲಿ ಪ್ರಭುತ್ವ ಹೊಂದಲಿಕ್ಕೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಬೇಸಿಕ್ ಫೌಂಡೇಶನ್ ವರ್ಕ್ ಬುಕ್ ನಿಮಗೆಲ್ಲರಿಗೂ ಸಹಾಯವಾಗ್ತಾ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಈಗ ಕನ್ನಡ ವಿಷಯ ಬಗ್ಗೆ ತಿಳಿದುಕೊಂಡೇವಿ, ಇಂಗ್ಲಿಷ್ ವಿಷಯ ಬಗ್ಗೆನೂ ಕೂಡ ತಿಳಿದುಕೊಂಡೇವಿ, ಈಗ ಗಣಿತ ವಿಷಯಗಳ ಬಗ್ಗೆ ತಿಳಿದುಕೊಂಡೇವಿ. ಹಾಗಾದ್ರೆ ನೆಕ್ಸ್ಟ್ ಬರ್ತಾ ಇದೆ ಈ ಫೌಂಡೇಶನ್ ಬುಕ್ ನಲ್ಲಿ ಇನ್ನಷ್ಟು ಜ್ಞಾನ ಇದರಲ್ಲಿ ಇದೆ ಅನ್ನೋದನ್ನ ನೀವು ತಿಳಿದುಕೊಳ್ಳೋಣ. ಹಾಗಾದ್ರೆ ನೆಕ್ಸ್ಟ್ ಬರ್ತಾ ಇದೆ ಈಗ ಬೇಸಿಕ್ ಜಿಕೆ. ನಿಮ್ಮ ಮಕ್ಕಳಿಗೆ ಜನರಲ್ ನಾಲೆಜ್ ಬಗ್ಗೆನೂ ಕೂಡ ಬೇಕಾಗಿದೆ. ಈ ಒಂದು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಬೇಸಿಕ್ ಫೌಂಡೇಶನ್ ಬುಕ್ ನಲ್ಲಿ ಜಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಸಿಲೆಬಸ್ ಅನ್ನು ಕೊಟ್ಟಿರಪ್ಪ ಅಂದ್ರೆ ನಮ್ಮ ದೇಶ ಭಾರತ ಬಗ್ಗೆ ತಿಳಿದುಕೊಳ್ಬೇಕು, ಮಗು ನಮ್ಮ ನಾಡು ಕನ್ನಡ ಬಗ್ಗೆ ತಿಳಿದುಕೊಳ್ಬೇಕು, ಕನ್ನಡದ ಮೊದಲಗಳು, ವಚನಕಾರರು, ಅಂಕಿತ ನಾಮಗಳ ಬಗ್ಗೆ ತಿಳಿದುಕೊಳ್ಬೇಕು, ಕವಿಗಳು ಅವರ ಕಾವ್ಯನಾಮ ಬಗ್ಗೆ ತಿಳಿದುಕೊಳ್ಬೇಕು, ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರ ಬಗ್ಗೆ ತಿಳಿದುಕೊಳ್ಬೇಕು, ಕವಿಗಳು, ಬಿರುದುಗಳು, ಅವರ ಉಪನಾಮಗಳ ಬಗ್ಗೆ ತಿಳಿದುಕೊಂಡಿರಬೇಕು, ಭಾರತದ ನದಿ ತೀರದಲ್ಲಿನ ಮುಖ್ಯ ಪಟ್ಟಣಗಳು, ಪ್ರಮುಖರು ಮತ್ತು ಬಿರುದುಗಳು, ಕೆಲವು ಸ್ಥಳಗಳು ಮತ್ತು ಆ ಸ್ಥಳಗಳ ವಿಶೇಷತೆ ಬಗ್ಗೆ ಮಕ್ಕಳ ಬಗ್ಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ಭಾರತದ ಪ್ರಮುಖ ಧರ್ಮಗಳ ಬಗ್ಗೆ, ಪ್ರಮುಖ ನಾಯಕರು, ಅವರ ಸಮಾಧಿಗಳ ಬಗ್ಗೆ ಕೂಡ ಕೊಟ್ಟಿದೆ. ನಿಮ್ಮ ಮಕ್ಕಳು 3ನೇ ತರಗತಿಯಿಂದನೇ ಈ ಬೇಸಿಕ್ ಫೌಂಡೇಶನ್ ಉಪಯೋಗಿಸಿಕೊಂಡು ಈ ಜನರಲ್ ನಾಲೆಜ್ ಸಂಬಂಧಪಟ್ಟಿರುವಂತಹ ಇವೆಲ್ಲ ಅಧ್ಯಾಯಗಳನ್ನು ಮಕ್ಕಳು ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಾಕು. ಯಾವುದೇ ಎಕ್ಸಾಮ್ ಅಂತ ಇಟ್ಕೊಳ್ಳಿ,
ಜನರಲ್ ನಾಲೆಜ್ ವಿಷಯಗಳಲ್ಲಿ ಕೂಡ ನಿಮ್ಮ ಮಕ್ಕಳು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆ ಶಾಲೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯಲಿಕ್ಕೆ ನಮ್ಮ ಈ ಫೌಂಡೇಶನ್ ಪುಸ್ತಕ ನಿಮಗೆಲ್ಲ ಸಹಾಯವಾಗ್ತದೆ. ಅದೇ ತರ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ನಾವು ಸಾಮಾನ್ಯ ಜ್ಞಾನ ಕೊಟ್ಟಿದ್ದೇವೆ. ಯಾಕಂದ್ರೆ ಸಾಮಾನ್ಯ ಜ್ಞಾನ ಅಂದ್ರೆ ಒಂದು ದೊಡ್ಡ ಸಮುದ್ರ. ನಿಮ್ಮ ಮಕ್ಕಳು ಚಿಕ್ಕವರಿರುವಾಗಲೇ ಈ ಸಾಮಾನ್ಯ ಜ್ಞಾನ ಬಗ್ಗೆ ತಿಳಿದುಕೊಂಡಿದ್ರೆ ಮಕ್ಕಳು ಈಸಿಯಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಲಿಕ್ಕೆ ನಮ್ಮ ಈ ಫೌಂಡೇಶನ್ ಪುಸ್ತಕ ಸಹಾಯವಾಗ್ತಾ ಹೋಗುತ್ತೆ. ಅದೇ ತರ ಜಿಕೆಗೆ ಸಂಬಂಧಪಟ್ಟಿರುವಂತಹ ಭಾರತದ ಪ್ರಮುಖ ಸ್ಮಾರಕಗಳು, ಅದರ ಸ್ಥಳಗಳು, ಜಗತ್ತಿನ ವಿಶೇಷತೆಗಳ ಬಗ್ಗೆ ತಿಳಿದುಕೊಂಡಿರಬೇಕು, ಪ್ರಮುಖ ದಿನಾಚರಣೆಗಳನ್ನ ಬಗ್ಗೆ ತಿಳ್ಕೊಂಡಿರಬೇಕು, ಮಾನವ ದೇಹದ ಕೆಲವು ವಿಶೇಷತೆಗಳು, ಪ್ರಮುಖ ವೈಜ್ಞಾನಿಕ ಉಪಕರಣಗಳು, ಜಿಲ್ಲೆಗಳಿರುವ ವಿಶೇಷ ಹೆಸರುಗಳು, ರಾಜ್ಯಗಳು, ರಾಜಧಾನಿಗಳು ಮತ್ತು ಆ ರಾಜ್ಯದ ಭಾಷೆಯ ಬಗ್ಗೆ ಮಕ್ಕಳಿಗೆ ಗೊತ್ತಿರಬೇಕು. ಕೇಂದ್ರಾಡಳಿತ ಪ್ರದೇಶಗಳ ಮತ್ತು ಅದರ ರಾಜಧಾನಿಗಳ ಬಗ್ಗೆ ಕೊಟ್ಟಿದೆ. ಭಾರತ ಐತಿಹಾಸಿಕ ಸ್ಮಾರಕಗಳು ಮತ್ತು ಸ್ಥಳಗಳ ಬಗ್ಗೆ ಈ ಒಂದು ನಮ್ಮ ಫೌಂಡೇಶನ್ ವರ್ಕ್ ಬುಕ್ದಲ್ಲಿ ನೀವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ದೊಡ್ಡ ಬುದ್ಧಿಯನ್ನ ಕಟ್ಟಿಬಿಟ್ಟಿದ್ದೀವಿ. ದಯವಿಟ್ಟು ಮಕ್ಕಳು ಆ ಬುದ್ಧಿಯನ್ನು ಉಚ್ಚಿಕೊಂಡು ಸರಿಯಾಗಿ ತಿಳಿದುಕೊಂಡು ನೀವು ಅರ್ಥೈಸಿಕೊಂಡಿದ್ರೆ ಒಳ್ಳೆ ಜ್ಞಾನವನ್ನು ನೀವು ಪಡ್ಕೊಳ್ಳಿಕ್ಕೆ ನಮ್ಮ ಈ ವಿದ್ಯಾಸ್ಫೂರ್ತಿ ಪ್ರಕಾಶನದ ಫೌಂಡೇಶನ್ ವರ್ಕ್ ಬುಕ್ ನಿಮಗೆಲ್ಲ ಸಹಾಯವಾಗುತ್ತೆ. ಅದರ ಜೊತೆಗೆ ನಿಮಗೆ ಈ ಬುದ್ಧಿಮಾಪನ ಪರೀಕ್ಷೆ ಕೊಟ್ಟಿದ್ದೀವಿ ಮತ್ತು ಬೇಸಿಕ್ ಹಿಂದಿ ಕೂಡ ಕೊಟ್ಟಿದ್ದೀವಿ. ನಮ್ಮ ಈ ವಿದ್ಯಾಸ್ಫೂರ್ತಿ ಪ್ರಕಾಶನದ ಈ ಫೌಂಡೇಶನ್ ವರ್ಕ್ ಬುಕ್ ಅನ್ನು ನೀವು ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ಉಪಯೋಗಿಸಿಕೊಳ್ಬಹುದು. ಸ್ಟೇಟ್ ಸಿಲೆಬಸ್, CBSE ಸಿಲೆಬಸ್, ICSE ಸಿಲೆಬಸ್ ಇರುವಂತಹ ಮಕ್ಕಳು ಕೂಡ ಈ ಬೇಸಿಕ್ ಫೌಂಡೇಶನ್ ವರ್ಕ್ ಬುಕ್ ಅನ್ನು ಉಪಯೋಗಿಸಿಕೊಂಡ್ರೆ ನಿಮ್ಮ ಮಕ್ಕಳಿಗೆ ಯಾವುದೇ ವಿಷಯಗಳ ಬಗ್ಗೆ ಭಯ ಬರುವುದಿಲ್ಲ. ಎಲ್ಲಾ ಭಾಷೆಗಳಲ್ಲಿ ನಿಮ್ಮ ಮಕ್ಕಳು ಪ್ರಭುತ್ವ ಹೊಂದಲಿಕ್ಕೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಈ ಫೌಂಡೇಶನ್ ವರ್ಕ್ ಬುಕ್ ನಿಮಗೆಲ್ಲ ಸಹಾಯವಾಗ್ತದೆ. ಪ್ರತಿ ವರ್ಷ ಸಾಕಷ್ಟು ವಿದ್ಯಾರ್ಥಿಗಳು ಈ ಪುಸ್ತಕ ಉಪಯೋಗಿಸಿಕೊಂಡು ಒಳ್ಳೆ ಬುದ್ಧಿವಂತರಾಗಿದ್ದಾರೆ. ಅದರ ಜೊತೆಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂತಹ ಸೈನಿಕ ಶಾಲೆ, ನವೋದಯ ಶಾಲೆ, ಮುರಾರ್ಜಿ ಶಾಲೆ, ಮಿಲಿಟರಿ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಲಿಕ್ಕೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಪುಸ್ತಕಗಳು ಪ್ರತಿ ಪಾಲಕರಿಗೂ ಮತ್ತು ಪ್ರತಿ ಮಕ್ಕಳಿಗೂ ಉಪಯೋಗ ಆಗ್ತಾ ಇದೆ ಅಂತ ನಾನು ಹೇಳಿಕೆ ಸಾಧ್ಯತೆ. ಈ ತರ ನಮ್ಮ ಬೇಸಿಕ್ ಫೌಂಡೇಶನ್ ವರ್ಕ್ ಬುಕ್ ಆಲ್ರೆಡಿ ನಿಮಗೆ ಸಿಗ್ತಾ ಇದೆ. ಬೆಸ್ಟ್ ಫೌಂಡೇಶನ್ ಫಾರ್ ದ ಬೆಟರ್ ಎಜುಕೇಶನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ನಮ್ಮ ಫೌಂಡೇಶನ್ ಪುಸ್ತಕದಲ್ಲಿ ನಿಮಗೆ ಬೇಸಿಕ್ ಕನ್ನಡ ಬಗ್ಗೆ ಸಂಪೂರ್ಣವಾಗಿರುವಂತಹ ಸಿಲೆಬಸ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ. ಕನ್ನಡವನ್ನ ಈಸಿಯಾಗಿ ಓದಲು ಬರೆಯಲು ಕನ್ನಡ ಮಾಧ್ಯಮದ ಮಕ್ಕಳು, ಇಂಗ್ಲಿಷ್ ಮಾಧ್ಯಮದ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಅದೇ ತರ ನಮ್ಮ ಬೇಸಿಕ್ ಫೌಂಡೇಶನ್ ನಲ್ಲಿ ಬೇಸಿಕ್ ಇಂಗ್ಲಿಷ್, ಕನ್ನಡ ಮಾಧ್ಯಮದ ಮಕ್ಕಳು, ಇಂಗ್ಲಿಷ್ ಮಾಧ್ಯಮದ ಮಕ್ಕಳು ಕೂಡ ಇಂಗ್ಲಿಷ್ ಅನ್ನ ಈಜಿ, ಸರಳವಾಗಿ, ಸರಾಗವಾಗಿ ಓದಲು, ಬರೆಯಲು, ಅರ್ಥ ಮಾಡಿಕೊಳ್ಳಲು ಈ ಬೇಸಿಕ್ ಇಂಗ್ಲಿಷ್ ಕೂಡ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಬೇಸಿಕ್ ಮ್ಯಾಥ್ಸ್ ಅಂತೂ ನಿಮಗೆ ಕನಿಷ್ಠ ಅಥವಾ ಕಡಿಮೆ ಅಂದ್ರೆ ಒಂದು 5,000 ಪ್ರಾಬ್ಲಮ್ಗಳು ಈ ಒಂದು ಫೌಂಡೇಶನ್ ಸಿಗ್ತವೆ. ನಿಮ್ಮ ಮಕ್ಕಳು ಒಂದು ಬಾರಿ ಅಲ್ಲ 3-4 ಬಾರಿ ಪದೇ ಪದೇ ಮಕ್ಕಳು ಆ ಮ್ಯಾಥ್ಸ್ ಅನ್ನ ಬಿಡಿಸಿದ್ರೆ ಮ್ಯಾಥ್ಸು ಕೂಡ ಒಂದು ಸುಲಿದ ಬಾಳೆಹಣ್ಣಿನಷ್ಟೇ ಸುಲಭವಾಗಲಿಕ್ಕೆ ನಿಮ್ಮ ಮಕ್ಕಳು ಈ ಒಂದು ಮ್ಯಾಥ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಕೊಡಲಿಕ್ಕೆ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಬೇಸಿಕ್ ಜಿಕೆಯನ್ನು ಕೂಡ ಕೊಟ್ಟಿದೆ. ಕನಿಷ್ಠ ಸಾಮಾನ್ಯ ಜ್ಞಾನದಲ್ಲಿ ನಿಮಗೆ 20 ಅಧ್ಯಾಯಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಅಧ್ಯಾಯಗಳಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ಕೂಡ ರಚನೆ ಆಗಿರ್ತದೆ. ಆ ಮಕ್ಕಳು ಪ್ರಾಕ್ಟೀಸ್ ಮಾಡಿ ಜಿಕೆ ಪ್ರಶ್ನೆಯನ್ನು ಬಿಡಿಸಿದ್ದೇ ಕರೆ ಆದರೆ ನಿಮ್ಮ ಮಕ್ಕಳು ಜಿಕೆದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಬಹುದು. ಒಟ್ಟಾರೆಯಾಗಿ ನಿಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಒಳ್ಳೆ ಶಿಕ್ಷಣವಂತರಾಗಬೇಕು, ನಮ್ಮ ಮಕ್ಕಳಿಗೆ ಎಲ್ಲಾ ವಿಷಯಗಳನ್ನು ಬಲ್ಲವರಾಗಬೇಕಾಗಿತ್ತು ಅಂದ್ರೆ ಈಗಲೇ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಬೇಸಿಕ್ ವರ್ಕ್ ಬುಕ್ ಇರುವಂತಹ ಈ ಫೌಂಡೇಶನ್ ಬುಕ್ ಅನ್ನು ಪರ್ಚೇಸ್ ಮಾಡಿಕೊಳ್ಳಿ. ಅದೇ ತರ ಈ ಟ್ಯೂಷನ್ ಕ್ಲಾಸಸ್ಗಳಿಗೆ ಮತ್ತು ಈ ತರಬೇತಿ ಕೇಂದ್ರಗಳಿಗೆ ಬಕ್ಕಲ್ ಆರ್ಡರ್ ಕೂಡ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ಬೇಗನೆ ಇವತ್ತೇ ನಮ್ಮ ತರಬೇತಿದಾರರು ಈ ಒಂದು ಪುಸ್ತಕಗಳು ನಿಮಗೆ ರೆಡಿ ಆಗಿದ್ದಾವೆ. ಈ ಪುಸ್ತಕವನ್ನು ಪರ್ಚೇಸ್ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳಿಗೆ ಈಸಿಯಾಗಿ ಕಲಿಸಿಕೊಳ್ಳಲಿಕ್ಕೆ ನಿಮ್ಮ ತರಬೇತಿದಾರರಿಗೆ ಯಾವ ಸಿಲೆಬಸ್ ಅನ್ನ ಮಕ್ಕಳಿಗೆ ಯಾವ ರೀತಿ ಹೇಳಬೇಕನ್ನಲಿಕ್ಕೆ ಒಳ್ಳೆಯ ಒಂದು ಕೈ ಪಿಡಿ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ದಯವಿಟ್ಟು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ನಮ್ಮ ಈ ಫೌಂಡೇಶನ್ ವರ್ಕ್ ಬೇಕಾಗಿತ್ತು ಅಂದ್ರೆ ನೀವು ಈ 9900555617 ನಂಬರ್ಗೆ ಕರೆ ಮಾಡಿಕೊಂಡು ನಮ್ಮ ಈ ಫೌಂಡೇಶನ್ ಬುಕ್ಸ್ ಅನ್ನ ಇವತ್ತೇ ಪರ್ಚೇಸ್ ಮಾಡಿಕೊಂಡು ಇವತ್ತಿನಿಂದಲೇ ಬೇಸಿಗೆ ತರಬೇತಿ ಶಿಬಿರದ 2 ತಿಂಗಳಲ್ಲಿ ಸಂಪೂರ್ಣ ಸಿಲೆಬಸ್ ಅನ್ನ ಮಕ್ಕಳಿಗೆ ಮಾಡಲಿಕ್ಕೆ ನಮ್ಮ ತರಬೇತಿದಾರರಿಗೆ, ನಮ್ಮ ಶಿಕ್ಷಕರಿಗೆ ಒಳ್ಳೆ ಅನುಕೂಲ ಆಗಲಿಕ್ಕೆ ನಮ್ಮ ಈ ಫೌಂಡೇಶನ್ ವರ್ಕ್ ಬುಕ್ ಸಹಾಯವಾಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಫೌಂಡೇಶನ್ ಬುಕ್ಸ್ ಅನ್ನು ನೀವು ತರಿಸಿಕೊಳ್ಳಬೇಕಂದ್ರೆ ಇನ್ನೊಂದು ಬಾರಿ ಈ ನಂಬರ್ ಅನ್ನ ಅಥವಾ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಇಮ್ಮಿಡಿಯೇಟ್ ಆಗಿ ನಿಮಗೆ 2 ಡೇಸ್ಗಳಲ್ಲಿ
ನಮ್ಮ ಬೇಸಿಕ್ ವರ್ಕ್ ಸಿಗಲಿಕ್ಕೆ ಸಾಧ್ಯತೆ ಇದೆ. ಆ ನಂಬರ್ 9900556617 ನಂಬರ್ಗೆ ಕರೆ ಮಾಡಿ. ಈ ಪುಸ್ತಕವನ್ನ ಪೂರ್ಣ ಪ್ರಮಾಣದ ನೀವು ಒಂದು ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ಪರ್ಫೆಕ್ಟ್ ಆಗಿದ್ರೆ ಮುಂದೆ ನಡೀತಾ ಇರುವಂತಹ ಸೈನಿಕ ಶಾಲೆ, ನವೋದಯ ಶಾಲೆ, ಕಿತ್ತೂರು ಶಾಲೆ, ಮಿಲಿಟರಿ ಶಾಲೆಗಳಲ್ಲಿ ನಿಮ್ಮ ಮಕ್ಕಳು ಎಲ್ಲಾ ವಿಷಯಗಳಲ್ಲೂ ಪ್ರಭುತ್ವ ಹೊಂದಿಕೊಂಡು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಒಳ್ಳೆಯ ಬುದ್ಧಿವಂತರಾಗಲಿಕ್ಕೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಪುಸ್ತಕವು ನಿಮಗೆಲ್ಲರಿಗೂ ಸಹಾಯ ಆಗಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಈ ತರ ನಮ್ಮ ಪುಸ್ತಕವನ್ನು ಉಪಯೋಗಿಸಿಕೊಂಡು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ಮತ್ತು ತರಬೇತಿದಾರರಿಗೆ ಮತ್ತು ಶಿಕ್ಷಕರಿಗೆ ನಿಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ಇಲ್ಲಿಗೆ ನನ್ನ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ವಂದನೆಗಳು.